ಹೆಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸೂಪರ್ ಆಗಿರ್ತಕ್ಕಂಥ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ. ನಾನಿವತ್ತು ದಂಟಿನ ಸೊಪ್ಪು ರಾಜಗಿರಿ ಪಲ್ಯ ಅಂತ ಏನಂತಾರಲ್ಲ ಆ ಪಲ್ಯ ರೆಸಿಪಿನ ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವುದೇ ರೀತಿ ಮಸಾಲೆ ಇಲ್ಲದೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ತಡ ಮಾಡೋದು ಹೇಗಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಸುಡಷ್ಟು ರಾಜಗಿರಿ ಪಲ್ಯ ತೊಗೊಂಡಿದ್ದೆ. ಎಲೆನೆಲ್ಲ ಸಪ್ರೇಟಾಗಿ ಬಿಡಿಸ್ಕೊಂಡಿದ್ದೀನಿ. ಹಾಗೆ ದಂಟನ್ನು ಎಲ್ಲ ಚೆನ್ನಾಗಿ ಕೈಲಿ ಅದ್ರ ಸಿಪ್ಪೆಲ್ಲ ತೆಗೆದುಬಿಟ್ಟು ಬಿಡಿಸಿಟ್ಕೊಂಡಿದ್ದೀನಿ. ಪಲ್ಯ ನಮಗೆ ಬೇಗ ಬೆಂದುಬಿಡುತ್ತೆ, ಅದಕ್ಕಾಗಿ ಬೇರೆ ಬಿಡಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ನೀರಲ್ಲಿ ನೆನೆ ಹಾಕಿದ್ದೀನಿ. ಈಗ ದಂಟಿನ ಸುತ್ತಿನ ನಾರಿನ ಅಂಶವನ್ನು ತೆಗೆದುಬಿಟ್ಟು ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಸೈಜಿಂದು ನಾನು ಇಲ್ಲಿ 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಈಗ ಯಾವ ರೀತಿ ಪಲ್ಯ ಮಾಡ್ಕೊಳೋದಂತ ನೋಡ್ಕೊಂಬರೋಣ. ಪ್ಯಾನಿಗೆ ನಾನು 4 ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಗೆ ಕರಿಬೇವೆಲೆನ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಮತ್ತೆ ದಂಟನ್ನ ಹಾಕ್ಕೊಂಡು ನಾವು ಒಂದು ಅರ್ಧ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಕಲಿಸಿ ಇದನ್ನು ಒಂದು 5 ರಿಂದ 10 ನಿಮಿಷ ಇದೇ ಥರ ಮುಚ್ಚಳ ಮುಚ್ಕೊಂಡು ಬೇಯಿಸ್ಕೊಂಬಿಡೋಣ. ನೋಡಿ, ಇದು ಚೆನ್ನಾಗೀಗ ಬೆಂದಿದೆ. ಈಗ ಬೆಂದಂಥ ಈ ಪಲ್ಯಗೆ ನಾವು ಏನು ನೆನೆಸಿಟ್ಕೊಂಡಿರ್ತೀವಲ್ಲ ಪಲ್ಯನ ಚೆನ್ನಾಗಿ ಸ್ವಲ್ಪ ತೊಳೆದ್ಬಿಟ್ಟು ಗಟ್ಟಿಯಾಗಿ ಹಿಂಡಬೇಕು. ಫುಲ್ ರಫ್ ಅಂಡ್ ಗಟ್ಟಿಯಲ್ಲ, ಜಸ್ಟ್ ಈ ಥರ ನೀರು ಹೋಗೋ ರೀತಿ ಗಟ್ಟಿಯಾಗಿ ಹಿಂಡಿ ನಾವು ಇದಕ್ಕೆ ಎಲ್ಲ ಪಲ್ಯನೂ ಹಾಕ್ಕೊಂಡು ನಿಧಾನ ಬಾಡಿಸ್ಕೊಳ್ಳೋಣ. ಈ ಪಲ್ಯ ನೋಡಿ ಎಷ್ಟು ಬೇಗ ಕರಿಬಿಡುತ್ತಂತ ಈಟಿಗೆ. ಇದನ್ನು ಈಗ ಚೆನ್ನಾಗಿ ಇದೇ ರೀತಿ ಕಲಿಸ್ಕೋಬೇಕು. ಪಲ್ಯ ಎಲ್ಲನೂ ಚೆನ್ನಾಗಿ ಬೆನಿಬೇಕು. ನಮಗೆ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಜೊತೆಗೆ. ನೀವು ನೋಡಿ, ಆವಾಗ ನಾನು 1/4 ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೆ. ಈಗ ಒಂದು 1/4 ಸ್ಪೂನಷ್ಟು ಸಾಲ್ಟ್ ಹಾಕಿ ಮತ್ತೆ ಒಂದು 2 ನಿಮಿಷ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ನಾವು ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರನ್ನು ಸಹ ಹಾಕೋಣ. ಇದು ಖಾರ ಹಿಡಿಯುತ್ತೆ, ಸೊ ಅದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನು ಖಾರ ಹಾಕ್ಕೊಂಡಿದ್ದೀನಿ. ಇದು ಮೀಡಿಯಮ್ ಖಾರ ಪಲ್ಯ ಟೈಪಲ್ಲಿ ಬರುತ್ತೆ, ನಿಮಗೆ ತುಂಬ ಖಾರ ಅಂತ ಅನಿಸೋದಿಲ್ಲ. 1 ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ. ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ಮತ್ತೆ ಹಾಕುವ ಅವಶ್ಯಕತೆ ಇರಲ್ಲ. ನೋಡಿ, ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ಕಲಿಸ್ಕೊಂಡ್ರೆ ನಮಗೆ ಒಂತಲಿ ಖಾರ ಒಂತಲಿ ಇದು ಅನಿಸಿಬಿಡುತ್ತೆ ಪಲ್ಯಗೆ. ಈ ಥರ ನೀಟಾಗಿ ಬಿಡಿ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ರೆಡಿ ಆಯಿತು ಸೂಪರ್ ಆದಂಥ ಟೇಸ್ಟಾಗಿರ್ತಕ್ಕಂಥ ರಾಜಗಿರಿ ಅಥವಾ ದಂಟಿನ ಸೊಪ್ಪಿನ ಪಲ್ಯ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಅಡುಗೆ ಜೊತೆಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ಬಾಯ್.